ಕನ್ನಡ ಸಿನಿಮಾ ರಂಗ ಈ OTT ವೇದಿಕೆಯಲ್ಲಿ ಸಂಕಷ್ಟದಲ್ಲಿದೆ. OTTಯಲ್ಲಿ ಕನ್ನಡ ಸಿನಿಮಾಗಳಿಗೆ ಬೇಡಿಕೆ ಇಲ್ಲದಂತಾಗಿದೆ. ಈಗ ಸಿನಿಮಾ ರಂಗಕ್ಕೆ ಅನುಕೂಲವಾಗಲಿದೆ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸಂಸ್ಥೆಯೊಂದು ಆರಂಭವಾಗಿದೆ. ಕನ್ನಡಿಗ HR ದಿಲೀಪ್ ಕುಮಾರ್ ಸಾರಥ್ಯದಲ್ಲಿ IFMA ಆರಂಭ ಆಗಿದೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಕಚೇರಿ ಉದ್ಘಾಟನೆ ಹಾಗೂ ಜಾಲತಾಣದ ಲೋಕಾರ್ಪಣೆ ಮಾಡಲಾಯಿತು. ನವಶಕ್ತಿ ಪೀಠದ ಡಾಕ್ಟರ್ ಶ್ರೀ ಭಗವಾನ್ ವಿಷ್ಣುದತ್ತ ಗುರೂಜಿ, ನಟ, ನಿರ್ದೇಶಕ, ಸಾಹಿತಿ ವಿ ಮನೋಹರ್, ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. IFMA ಸಂಸ್ಥೆಯ ಕೇಂದ್ರ ಕಚೇರಿ ತೆಲಂಗಾಣದಲ್ಲಿದ್ದು 12 ರಾಜ್ಯಗಳಲ್ಲಿ 9 ಕೇಂದ್ರಗಳು ಪ್ರಾರಂಭಗೊಂಡಿದೆ. ಇದರಲ್ಲಿ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ನೋಂದಣಿ ಮಾಡಿಸಬಹುದಾಗಿದೆ. ನಿಯಮಾನುಸಾರ ನಿರ್ಮಾಪಕರುಗಳಿಗೆ ಬ್ಯಾಂಕ್ನಿಂದ ಸಾಲ ಮಂಜೂರು ಮಾಡಿಸಿಕೊಳ್ಳಲಾಗದು. OTT ಡಬ್ಬಿಂಗ್, ಆಡಿಯೋ ವಿತರಣೆ ಇನ್ನು ಮುಂತಾದ ಸೇವೆಗಳನ್ನು ನೀಡಿ ನಿರ್ಮಾಪಕರಿಗೆ ಆಸರೆಯಾಗಿ ಈ ಸಂಸ್ಥೆ ನಿಲ್ಲಲಿದೆ.